ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಈ ಮಹಿಳಾ ದಿನಾಚರಣೆ ದಿನದಿಂದ ಒಂದಿಷ್ಟು ಒಳ್ಳೆಯ ಕಾರ್ಯಕ್ರಮಗಳ ಬಗ್ಗೆ ರಿಪೋರ್ಟ್ಗಳು ಬರ್ತಾ ಇದ್ದೆ, ಅವ್ರು ನೋಡ್ತಾ ಇದ್ದೆ. ಅದರಲ್ಲಿ ಮುಖ್ಯವಾಗಿ ಹೊಸಪೇಟೆ ವಿಜಯನಗರ ಅಲ್ಲೇ ಒಂದು ದೊಡ್ಡ ಫಂಕ್ಷನ್ ಆಗಿದೆ. ಮಹಿಳಾ ದಿನಾಚರಣೆ ದಿವಸ ಮಹಿಳಾ ಚೈತನ್ಯ ದಿನ ಅಂತೇಳಿ ಮಾಡಿದ್ದಾರೆ. ಅದು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಇವರು ಕುಡ್ಕೊಂಡು ಮಾಡಿದ್ದಾರೆ. ಮಹಿಳಾ ದೌರ್ಜನ್ಯ ವಿರೋಧಿ ಹೆಣ್ಮಕ್ಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ, ಎಚ್ಚರ ಆಗ್ರಿ ನೀವಿನ್ನ ಅನ್ನುವಂಥದ್ದು. ಆ ಸಭೆಯಲ್ಲಿ ಆವತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ H.G. ಜಯಲಕ್ಷ್ಮಿ ಅವರು ಅವ್ರ ಜೊತೆ ಇನ್ನುಳಿದವರು ಭಾಳಷ್ಟು ಮಾತಾಡಿದ್ದಾರೆ. ಅವು ವಿಷಯಗಳು ನೋಡಿದಾಗ ಸಹಜ ಅನ್ನಿಸ್ತದೆ, ಇವ್ರನ್ನ ಚರ್ಚೆ ಆಗಬೇಕಿದಂತೆ. ಈ ಸಮಾವೇಶಗಳು ನಡೆದು ಚರ್ಚೆ ಆಗೋದಕ್ಕೆ ಮತ್ತೆ ಅದಕ್ಕೂ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಆ ಚರ್ಚೆಯಲ್ಲೇ ಅವ್ರು ಮುಖ್ಯವಾಗಿ ಒಂದು ವಿಷಯ ಭಾಳ ಟೆಸ್ಟ್ ಕೊಟ್ಟು ಹೇಳಿದ್ದಾರೆ. ಹೆಣ್ಮಕ್ಳಂದ್ರೆ ಏನು ರೀ, ಹೆರುವ ಯಂತ್ರೇನು ಅಡಿಯುವ ಯಂತ್ರೇನು ಅಂತ ಕೇಳ್ತಾ ಇದ್ದಾರೆ. ಹೌದಾ? ಹೌದಲ್ರಿ. ಮತ್ತು ನಮ್ಮ ಜನಸಂಖ್ಯೆ ಬೆಳಿಬೇಕಾದ್ರೆ ಹೆಣ್ಮಕ್ಳು ಹೆರಿಬೇಕು, ಅಡಿಬೇಕು, ನಾವು ಎಲ್ಲರೂ ಕುಡ್ಕೊಂಡು ಹೋಗ್ಬೇಕು. ಇದು ಸಹಜ ನಂಬಿಕೆ, ಬಯಾಲಜಿಕಲ್ ಇಸ್ ಅಗ್ರಿಯೇಬಲ್ ಥಿಂಗ್. ಆದರೆ ಬರೀ ಯಂತ್ರ ಅಂತ ಈಗ ಏನು ಶಬ್ದ ಬಳಸಿದಾರಲ್ಲ, ಇದು ಹೌದು ಅವ್ರು ಹೇಳೋದ್ರಲ್ಲಿ ಅರ್ಥ ಅದು ಏನಪ್ಪ ಅಂದ್ರೆ, ನಾವು ಬರೀ ಹಿಡಿದಕ್ಕೆ ಅಷ್ಟೇ ಅಲ್ಲಪ್ಪ, ಸಮಾಜ ಉಳಿಸ್ಕೊಂಡು ಹೋಗೋದಕ್ಕೆ, ಜನವನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಸಮಾಜ ಕಟ್ಟೋದಕ್ಕೆ ನಾವು ಹೆಣ್ಮಕ್ಳು ಬೇಕು. ಆದರೆ ನಮ್ಮೆಲ್ಲ ದೌರ್ಜನ್ಯ ನಡೀತಾ ಇದೆಯಲ್ಲಪ್ಪ, ಇದು ನಮ್ಮ ಯಂತ್ರಗಳೇನು ಆದೇಶ ಹಾಕಿ ನಮಗೆ ಇನ್ನೂ ಹೊಡೀರಿ ಅಂತೇಳಿ ಯಾರು ಇವರು ಆದೇಶ ಕೊಡೋರು ನಮಗಂತ. ಇತ್ತೀಚೆಗೆ ನಿಮಗೆ ಗೊತ್ತದ, ಮೋಹನ್ ಭಾಗವತರಾಗಿರ್ಬೋದು, RSS ಹೆಡ್ 3 ಹೆಡ್ರಿ 4 ಹೆಡ್ರಿ 2 ಹೆಡ್ರಿ, ನಮ್ಮ ಗಿರಿಜಾ ವ್ಯಾಸ್ ಅನ್ನೋಂಥವ್ರು ಅವರು BJP RSS ಸಂಘ ಪರಿವಾರದವ್ರು ಹೆಚ್ಚು ಹಿಡೀರಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಸರಿ ಅನ್ರಿ, ಏನು ಅಡ್ಡಿ ಇಲ್ಲ, ತಪ್ಪೇನಲ್ಲ ನಿಮ್ದೇನು. ಆದರೆ ಜನಸಂಖ್ಯೆ ಕಡಿಮೆ ಇದ್ದಿಲ್ಲ ನಮ್ಮ ದೇಶದಲ್ಲೇ ಅನ್ನೋದು ಸಹಜ ಒಂದು ಪ್ರಶ್ನೆ. 142-145 ಕೋಟಿ ಜನಸಂಖ್ಯೆ ಇದ್ದೀವಿ ನಾವು, ಅವ್ರು ಇನ್ನೂ ಹೊಡಿಬೇಕಾ? ಅವಶ್ಯದನ ಬೇಕು. ಒಂದು ಕುಟುಂಬಕ್ಕೆ 1-2 ಮಕ್ಕಳು ಬೇಕು, ಅಡ್ಡಿ ಅಲ್ಲಪ್ಪ ಹೇಳ್ರಿ. 3-4 ಅವ್ರು ಸಲುವುದು ಹೆಂಗೆ, ಸಾಕುವುದು ಹೆಂಗೆ ಸಾಧ್ಯದನ? ಈ ಮಾತು ಸಹಿತ ನಾವು ವಿಮರ್ಶೆ ಮಾಡಬೇಕಾಗಿದೆ. ಅವರೇನೋ ಒಂದು ರೊಚ್ಚಿನಿಂದ ಮಾತಾಡಿದ್ದಾರೆ ಹೆಣ್ಮಗಳು, ಒಳ್ಳೆಯ ಮಾತು. H.G. ಜಯಲಕ್ಷ್ಮಿ ಅವರು ಮಹಿಳೆಯರನ್ನು ಹೆರುವ ಯಂತ್ರ ಮಾಡುವ ಆದೇಶ ಇತ್ತೀಚೆಗೆ ಬರುತ್ತಿವೆ, ಹೀಗೆ ಆದೇಶಿಸಲು ಇವರು ಯಾರು ಅಂತ ಕೇಳ್ತಾ ಇದ್ದಾರೆ. ಇವರು ಯಾರು ಹೀಗೆ ಆದೇಶ ಮಾಡೋಕ್ಕಂತೇಳಿ ಏನೋ ಅವ್ರಿಗೆ ಅನಿಸಿದ್ದು ಮಾಡಿದ್ದಾರೆ. ಅದನ್ನು ಆ ರೀತಿ ಪ್ರಶ್ನೆ ಮಾಡಲಾರ್ದ ನಾವು ಅದನ್ನು ಒಂದು ಪಾಸಿಟಿವ್ ಆಗಿ ಈಗ ಸ್ವತಃ ಅವ್ರನ್ನೇ ಕೇಳುವಂಥದ್ದು. ಜನಸಂಖ್ಯೆ ಏನು ಕಡಿಮೆ ಅದ ನಮ್ಮಲ್ಲೇ. ಇನ್ನು ನಿಜವಾಗಿಯೂ ನಮಗಿಂತಲೂ ಮುಸಲ್ಮಾನರು ಹೆಚ್ಚಾಗಿ ಬಿಟ್ಟಿದ್ದಾರೆ. ಏನೋ ದಾಖಲೆಗಳಿದ್ದಾವೆ, ಎಷ್ಟು % ಹೆಚ್ಚಾಗಿದ್ದಾರೆ. ನಿಮ್ಮ ತಲೆಯಲ್ಲಿ ಇರೋದೇನಪ್ಪ, RSS ಅವ್ರ ತಲೆಯಲ್ಲೇ ಮುಸ್ಲಿಮ್ರು ಹೆಚ್ಚಾಕಾರ, ಇದು ಮುಸ್ಲಿಮ್ರ ದೇಶ ಆಗ್ತಾನೆ ಅಂತ ಅಂದಮೇಲೆ ಭಯ ತಪ್ಪಂತ ನಾವು ಹೇಳೋದಿಲ್ಲ. ಅದು ದೊಡ್ಡದು ಎಕ್ಸಾಗ್ರೇಷನ್ ಮಾಡುವಂಥದ್ದು ಏನದ, ಭೂತಗನ್ನಡಿಯಲ್ಲಿ ಹಾಕಿ ನೋಡುವಂಥದ್ದು ಏನದ ಅಂತೇಳಿ ಈ ಎಲ್ಲ ಜನರ ಅಭಿಪ್ರಾಯ. ಹೆಣ್ಮಕ್ಕಳು ನಾವು ಹಿಡಿದಕ್ಕಲ್ಲಪ್ಪ, ನಾವು ಕಲಿತೀವಿ, ನಾವು ಮನುಷ್ಯರಿದ್ದೀವಿ, ನಾವು ಬೆಳಿತೀವಿ, ಹೆಣ್ಮಕ್ಳು ಸಮಾನತೆ ಸಿಗಲಿ. ನಮಗೂ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲೇ ಅಥವಾ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ನಮಗೂ ಪಾಲು ಸಿಗಲಿ. ನಾವೆಲ್ಲ ಜನಸಂಖ್ಯೆ ಇದ್ದೀವಿ, 50-50 ಕೊಟ್ಟರೆ ನಮಗೆಲ್ಲ ಹಡಿದು ಬಿಡು ನಮಗೆ ಬಿಟ್ಟಿದ್ದು, ಮತ್ತು ನಮ್ಮ ಗಂಡಂದ್ರಿಗೆ ಬಿಟ್ಟಂಥ ವಿಷಯ. ನೀವು ಯಾರು ರೀ? ಹೌದು, ಮತ್ತು ಸತ್ಯದ ಅವ್ರು ಬೇಕಾದ್ರೆ ಹಿಡಿತಾರೆ, ಬೇಡದ್ರೆ ಬಿಡ್ತಾರೆ. ಯಾಕಂದ್ರೆ 3 ಮಕ್ಕಳ ಸಲುವುದು ಇವತ್ತು ಸಾಧ್ಯತೆ ಇಲ್ಲ ರೀ. ನಾವು ಇಷ್ಟೇ ವಿಚಾರ ಮಾತಾಡೋಣ ಇವತ್ತು. ಯಾಕಂದ್ರೆ ಮಾರ್ಕೆಟ್ದೊಳಗೆ 2 ಗಂಡ ಹೆಂಡತಿ 2 ಮಕ್ಕಳ, ಅವರ ಅಪ್ಪ ಅವ್ವ, ಒಂದು 6 ಮಂದಿ, ಒಂದು ಸಿಂಪಲ್ ಫ್ಯಾಮ್ಲಿ. ಇದು ಬದುಕಬೇಕಾದ್ರೆ ತಿಂಗಳಿಗೆ 20,000-30,000 ರೂಪಾಯಿ ಖರ್ಚದ. ಇದು ಸತ್ಯನ ಇದು. ಆ ರೀತಿ ಮಾರ್ಕೆಟ್ ತುಟ್ಟಿ ಆಗಿಬಿಟ್ಟದ. ಇದ್ರ ಬಗ್ಗೆ ಯಾರು ಯಾಕೆ ಚರ್ಚೆ ಮಾಡೋದಿಲ್ಲ. ನಾವು ಮೋಹನ್ ಭಾಗವತರು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾಯಿಲ್ಲ? ಹೌದು, ಮಾರ್ಕೆಟ್ ಏರಿದ, ಇದರಿಂದ ನೆಲಗಟ್ಟಿನಲ್ಲಿ ದೇಶಕ್ಕೆ ಭಾಳ ತೊಂದರೆ ಅದ, ಬಡತನ ಅದ. ನಮ್ಮೆಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಪ್ರೈವೇಟೈಸೇಷನ್ ಮಾಡಿಬಿಟ್ಟಿದ್ರಿ ಶಿಕ್ಷಣ ಸಹಿತ. ದುಡ್ಡಿದ್ದವ್ರು ಮಾತ್ರ ಶಿಕ್ಷಣ ಕಲಿತು, ಉಳಿದವ್ರ ಇಲ್ಲ. ಬಿಸ್ಕೂಟ ಕೊಡ್ತಿರಲ್ಲ ನಿಮ್ಗೆ, ಅಕ್ಕಿ ಕೊಡ್ತಿರಲ್ಲ ನಿಮ್ಗೆ. ಇದು ಸಹಿತ ವಿಚಾರ ಮಾಡುವಂಥ ವಿಷಯ. ಈ ಎಲ್ಲ ನೆಲಗಟ್ಟಿನಲ್ಲೇ ನಮ್ಮ H.G. ಡಾಕ್ಟರ್ ಜಯಲಕ್ಷ್ಮಿ ಅವ್ರು ಮಾತಾಡಿದ್ರಲ್ಲಿ ಅರ್ಥ ಅದ. ಮತ್ತು ಇನ್ನೊಂದು ವಿಷಯ ಮಾತಾಡಿದ್ದಾರೆ, ರಾಜಕೀಕರಣಗೊಳ್ತದೆ. ಅದಕ್ಕಿಂತ ಹೆಚ್ಚಿಗೆ ನಾವು ಮುಖ್ಯವಾಗಿಲ್ಲ ಟ್ರಸ್ಟ್ ಕೊಟ್ಟು ಮಾಡ್ಬೇಕಾಗಿದ್ದೇನಪ್ಪ ಅಂದ್ರೆ, ಹೆಚ್ಚು ಮಕ್ಕಳು ಹಾಡೋದು ಸಲುವವ್ರು ಯಾರು ಅಂತ ಹಡದ್ರಂತ ಇಟ್ಟುವರೇನೋ ನಿಮ್ಮ ಮಾತುಗಳಿಗೆ ಭಾವನೆಗೆ ಬಲಿಯಾಗಿ ಅವರು ಸಲುವಾರು ಅವ್ರಿಗೆ ಕಲಸೋರು, ಅವ್ರು ಮಾಡೋರು. ಮುಸ್ಲಿಮರಲ್ಲಿ ಸಹಿತ ಕಡಿಮೆ ಹಿಡಿತಾ ಇದ್ದಾರೆ ರೀ ಅವರು. ಪಾಪ ಅವ್ರ ಮನೆ ನಡೀತಾ ಇಲ್ಲ ಇವತ್ತು. ನಾವು ಇವಾಗ ನಡಿಬೇಕಂತ ಏನೋ ಸೆಟ್ಲಾಗ ಅಂದರೆ ಅವ್ರು ಮಾಡಿರ್ಬೋದು, ಆದರೆ ಇವತ್ತು ಸಾಧ್ಯ ಇಲ್ಲದ ಮಾತು. ಅವರು ಮನೆ ಮತ್ತು ತಮ್ಮ ಮಕ್ಕಳನ್ನ ಕಲಿಸ್ಬೇಕು, ಮನೆ ಕಟ್ಕೋಬೇಕು, ಶಾಲೆ ಕಲಿಸ್ಬೇಕು. ಎಷ್ಟು ಸವಿ ಅದ ರೀ ಶಾಲೆ ಕಲಿಸೋದು ಇವತ್ತು.
ಗೌರ್ಮೆಂಟ್ ಸ್ಕೂಲ್ಗಳು ಸರಿಯಾಗಿ ನಡೆಯೋಂಗಿಲ್ಲ, ಟೀಚರ್ಸ್ ಬರೋಂಗಿಲ್ಲ, ಬಿಸಿ ಊಟ ಮಧ್ಯಾಹ್ನದಾಗ ಹೆಂಗೆ ಇರ್ತದೆ, ಕೆಲವೊಮ್ಮೆ ಅಕ್ಕಿ ಬೆಂದಿರ್ತವೆ ಅಥವಾ ಬೆಂದಿರೋದಿಲ್ಲ, ಸಾರು ಸರಿಯಾಗಿರೋದಿಲ್ಲ, ದಿನದ ಬರೀ ಗೌರ್ಮೆಂಟ್ ಕಂಪ್ಲೇಂಟ್ ಮಾಡೋಂಥ ಕೊಡ್ಬೇಕಾ? ಇವೆಲ್ಲ ಸಮಸ್ಯೆಗಳಿದ್ದಾವ್ರಿ. ಇದ್ರ ಬಗ್ಗೆ ಏನು ಚಿಂತನೆ ಇಲ್ಲ. ನಮಗೆಲ್ಲ ಮಕ್ಕಳ ಶಿಕ್ಷಣ ಫ್ರೀ ಆಗ್ಬೇಕು. ಯಾಕೆ RSS ನಮ್ಮ ಮೋಹನ್ ಭಾಗವತರು ಮಾತಾಡ್ಬಾರ್ದು ಇದನ್ನು? ಎಲ್ಲ ಭಾರತದ ಮಕ್ಕಳಿಗೆ ಫ್ರೀ ಎಜುಕೇಷನ್, ಪ್ರತಿಯೊಬ್ಬರಿಗೆ 30 ವರ್ಷ ಶಿಕ್ಷಕ ಬೇಕಂತ ಯಾಕೆ ಮೋದಿಯವರು ಒತ್ತಡ ಹಾಕಬಾರ್ದು? ಯಾಕೆ ಹಾಕಬಾರ್ದು? ಮಕ್ಕಳ ಯಾಕೆ ಚಡ್ರಿ ಅಂತ ಹೇಳಿದ್ರಿ, ಇದನ್ನ ಯಾರು ಮಾಡೋರು? ಅವ್ರು ಕರೆಸೋರು ಯಾರು? ದೊಡ್ಡವ್ರು ಮಾಡೋರು. ಉದ್ಯೋಗ ಎಲ್ಲದ? ಉದ್ಯೋಗ ಬಂದರು 3 ಹಣದ ಬಂದರು, ಅವ್ರಿಗೆಲ್ಲ ಮಕ್ಕಳಿಗೆ ಉದ್ಯೋಗ ಹೆಂಗೆ, ಅವ್ರು ಬದುಕಂಗೆ? ಅದರಲ್ಲೂ ಮತ್ತು ನಮ್ಮ ಸಂಪ್ರದಾಯ ಪ್ರಕಾರ ಗಂಟೆ ಹಿಡಿಬೇಕು. ಹೀಗಾಗಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ಯದ, ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಒಳ್ಳೆ ಕಲಿತವ್ರು ಸಿಗ್ತಾ ಇಲ್ಲ. ನೌಕರಿ ಇದ್ದರೆ ಮಾತ್ರ, ಏನಿಲ್ಲ ಅವ್ರು ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಇವತ್ತು. ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ದೃಷ್ಟಿಯಿಂದನೂ ಇವತ್ತು ಅದು ಖಂಡನಾರ್ಹದ ವಿಷಯ. ಮೋಹನ್ ಭಾಗವತರು ಹೇಳಿದಂಥ ಮಾತ ಒಪ್ಪುವಂಥದ್ದಲ್ಲ ವಾಸ್ತವವಾಗಿ ಅಂತ. ಯಾಕಂದರೆ ಸಲುಬೇಕಲ್ಲ, ಇಲ್ಲೇ ಹಡಿಯೋದು ಮುಖ್ಯ ಅಲ್ಲ, ಸಲುವುದು ಮುಖ್ಯ ಆಗಿದೆ ಇವತ್ತು. ಆ ದಿಶೆಯಲ್ಲೇ ಇವ್ರ ಮಾತು ಒಪ್ಪುವಂಥದ್ದು. ಇನ್ನೂ ಅನೇಕ ವಿಷಯಗಳನ್ನು ಅವ್ರು ಚರ್ಚೆ ಮಾಡಿದ್ದಾರೆ. ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ, ಅವ್ರ ಧ್ವನಿ ಬಗ್ಗೆ, ಮಹಿಳೆಯರಿಗೆ ಗಟ್ಟಿ ಧ್ವನಿ ಬರಬೇಕಾದರೆ ವಿಧಾನಸಭೆ ಸಂಸತ್ತಿನಲ್ಲಿ ಮೀಸಲಾತಿ ಸಿಗಬೇಕು, ಅದಕ್ಕಾಗಿ ನಮ್ಮೆಲ್ಲರ ಹೋರಾಟ ನಡೀಬೇಕಿದೆ ಅಂಥೇಳಿ ಏನಪ್ಪ ಜಗ್ಗಿಯ ಸೋಮಣ್ಣನವ್ರು ಹೇಳ್ತಾ ಇದ್ದಾರೆ. ನಮ್ಗೆ ಬೇಕು ರಿಸರ್ವೇಷನ್ ಎಲ್ಲರೂ ಕೂಡ ನಮಗಂತ ಇದ್ದಾರೆ. ಇನ್ನೂ ಬೇಡಿಕೆಗಳಿದ್ದಾವೆ. ಅನ್ಯಾಯ ಮತ್ತು ಕೋಮು ರಾಜಕೀಯದ ವಿರುದ್ಧ ಧ್ವನಿ ಎತ್ತಿದರೆ ಅದನ್ನು ಹತ್ತಿಕ್ಕಲಾಗುತ್ತದೆ, ದೇಶದ್ರೋಹದ ಹಣಿಪಟ್ಟಿ ಕಟ್ಟಲಾಗುತ್ತದೆ. ಇದು ಒಂದು ವಿಷಯ ಮಾತಾಡಿದ್ದಾರೆ. ಏನಪ್ಪ ನಾವು ಅನ್ಯಾಯದ ವಿರುದ್ಧ, ಏನೋ ಕೋಮುವಾದ ವಿರುದ್ಧ ಮಾತಾಡಿದ್ರೆ ದೇಶದ್ರೋಹಿಪ್ಪ ಇವರ ಪಾಕಿಸ್ತಾನಕ್ಕೆ ಹೋಗಿ ಮತ್ತೆ ಹೋಗೋಣ ಮಾತುಗಳು, ಇದನ್ನೆಲ್ಲ ಒಟ್ಟಾಗಿ ಚರ್ಚೆ ಆಗಿದೆ ಅಲ್ಲಿ ಆ ಸಭೆಯಲ್ಲಿ. ನಿಜವಾಗಿ ಒಂದು ಅರ್ಥಪೂರ್ಣವಾದಂಥ ಚರ್ಚೆ ಅದು. ನಮ್ಮ ಹೆಣ್ಮಕ್ಳನ್ನ ಜಾಗೃತಿ ಮಾಡಲೇಬೇಕಾಗಿದೆ, ಹೋಗಿ ಮುಟ್ಟಬೇಕಾಗಿದೆ. ಹೌದಪ್ಪ, ನಾವು ಹಡಿವು ಯಂತ್ರಗಳಲ್ಲ, ನಾವು ಈ ದೇಶದ ಪ್ರಜೆಗಳು, ನಾವು ಸಮಾನರು, ನಮಗೇನು ಬೇಕು ನಮ್ಗೆ ಗೊತ್ತದ, ಇನ್ನೊಬ್ರ ಹತ್ರ ಸರಿ ಕೊಡುವಂಥದ್ದು ಬೇಡ ಅಂತೇಳಿ ಪ್ರತಿಯೊಬ್ಬರು ಶಿಕ್ಷಣ ಕೊಡುವಂಥದ್ದು, ಅದು ಫ್ರೀ ಶಿಕ್ಷಣ, ಫ್ರೀ ಆರೋಗ್ಯ ಕೊಡುವಂಥ ವ್ಯವಸ್ಥೆ ಬರಲಿ ಅಂತ ಯಾಕೆ ಒತ್ತಾಯ ಮಾಡಬಾರ್ದು? ಮತ್ತು ನಮ್ಮ ಮೋಹನ್ ಭಾಗವತ ಇದನ್ನ ಯಾಕೆ ಲೀಡ್ ಮಾಡಬಾರ್ದು? ಇದನ್ನ ಇಟ್ಕೊಂಡು ಹೋರಾಟ ಯಾಕೆ ಮಾಡಬಾರ್ದು ಸರ್ಕಾರದ ವಿರುದ್ಧ? ಇದು ಹೆಣ್ಮಕ್ಳು ಹೇಳುವಲ್ಲೇ ಆಶೆ ಅಲ್ಲದ. ಬರೀ ಕೇವಲ ನಮ್ಗೆ ಹಿಡೀರಿ ಅಂದರೆ ಈಗ 42 ಕೋಟಿ ಆಗಿವಿ. ನಾವು ಚೈನಾದ ಹೈಟ್ ಹೋಗಿದ್ದೀವಿ ಮಕ್ಕಳು ಹಿಡಿದ್ರಾಗ, ಮತ್ತೆಲ್ಲ ಹಿಡೀರಿ. ಈವನ್ ಮುಸಲ್ಮಾನರು ಸಹಿತ 1, 2 ಅವರು ಬಂದ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಮಕ್ಕಳು ಸಲುವಾಗಿ ಆಗಬೇಕಲ್ಲ, ಎಲ್ಲ ಗೊತ್ತು ಗಾಡಿ ಹಿಡ್ಕೊಂಡು ಆಡಬೇಕು, ಮತ್ತೇನು ಮಾಡಬೇಕು? ಮೊದಲು ಗುಡಿ ಮುಂದೆ ಅಲ್ಲಿ ಹೋಗಿ ಹಣ್ಣುಗಿನ ಮಾರಿ ಪಾಪ ಬದುಕು ಮಾಡ್ತಾಯಿದ್ರು ಮುಸ್ಲಿಂ ಹುಡುಗರು. ಅದನ್ನು ಬಂದ್ ಮಾಡ್ತಾಯಿದ್ರು. ಇತ್ತೀಚೆಗೆ ಬರೋಂಗಿಲ್ಲ, ಇಲ್ಲಿ ಮಾಡೋಂಗಿಲ್ಲ, ಅಲ್ಲಿ ಮಾಡೋಂಗಿಲ್ಲ, ಇಲ್ಲಿ ಮಾಡೋಂಗಿಲ್ಲ ಅಂತೇಳಿ ಮತ್ತೆ ಎಲ್ಲಿ ಹೋಗ್ಬೇಕು ಅವರು? ಅದಕ್ಕಾಗಿ ಅವರು ಇವತ್ತು ಬೇಡಪ್ಪ ನಮಗೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಅರ್ಥವ್ಯವಸ್ಥೆ ಏನದಲ್ಲ, ದಿವಾಳಿದ್ದ ಅರ್ಥವ್ಯವಸ್ಥೆ, ಬಡತನ ಏನದಲ್ಲ, ನಿರುದ್ಯೋಗ ಏನದಲ್ಲ, ಅವೆಲ್ಲರಿಗೂ ಕಲಿಸ್ಲಿಕ್ಕೆ ಹತ್ತದ್ರಿ ಬೇಡಪ್ಪ ಅಂತೇಳಿ. ಇಂಥ ಪ್ರಶ್ನೆ ಮತ್ತು 3-4 ಕಡ್ರಿ 3 ಹೇಳಿ 4 ಹೇಳಿ 5 ಹೇಳಿ ಅನ್ನೋದು ಇದ್ಯಾವ ನ್ಯಾಯ ಅನ್ನೋದು ಕೇಳೋದ್ರಲ್ಲಿ ಭಾಳ ಅರ್ಥದ. ಮತ್ತು ನಾವು ಯಂತ್ರಗಳಲ್ಲಪ್ಪ ಅನ್ನುವಂಥ ಒಂದು ಎಚ್ಚರಿಕೆ ಕೊಡಲು ಒಪ್ಪುವಂಥ ಮಾತದು. ಅದಕ್ಕಾಗಿ ನಾವಿಲ್ಲೇ ಅವ್ನು ನೀವು ಯಾರದು ಕೇಳೋಗಿಂತಲೂ ನೀವು ಇದನ್ನು ಹಿಡಿದುಕೊಳ್ರಿ. ನಮ್ಮ ಪ್ರೀತಿಯ ನಮ್ಮ ಮೋಹನ್ ಭಾಗವತರ ಎಲ್ಲರೂ ಫ್ರೀ ಶಿಕ್ಷಣ ಕೊಡಿಸೋಂಗೆ ಮಾಡಿರಿ, ಮತ್ತೇನು ಮಾಡಿರಿ. ತಾವು ಅವರೆಲ್ಲ ಸಮೃದ್ಧಿ ಇದ್ರ ಮನೆ ಆಗ ಅವ್ರ ಮಕ್ಕಳು ಹಾಗೆ ಆಗ್ತಾವೆ, ಏನೋ ಹಾಕಾವೆ. ನೀವು ಯಾವುದೋ ಕೋಮದ ದ್ವೇಷದ ನೆಲಗಟ್ಟಿನಲ್ಲೇ ಮತ್ತೊಂದು ನೆಲಗಟ್ಟಿನಲ್ಲೇ ನಾವು ಮಕ್ಕಳು ಹೆಚ್ಚಿಡಬೇಕಂತಲ್ಲ. ಇನ್ನೊಂದು ಮಾತು ನೆನಪಿಸ್ತದೆ ನಿಮಗೆ ಈ ಸಂದರ್ಭದಲ್ಲೇ. ನೀವು ಯಹೂದ್ಯರಿಗೆ ಗೊತ್ತದ ನಿಮ್ಗೆ, ಈ ಒಂದು ಇಸ್ರೇಲ್ ಅದೇ ಕಡಿಮೆ ಜನಸಂಖ್ಯೆ ಇದ್ದಂಥ ಜನ ಇವತ್ತು ಇಡೀ ಮುಸ್ಲಿಂ ಕಂಟ್ರಿಗಳ ಮಧ್ಯದಲ್ಲೇ ಬದುಕ್ತಾ ಇದೆ. ಕಾರಣ ಅಂದರೆ ಜ್ಞಾನ ವಿಜ್ಞಾನ ಬೆಳೆಸ್ಕೊಂಡದ, ಅಲ್ಲಿ ಶಿಕ್ಷಣ ಹೆಚ್ಚದ. ಅಂಥ ಒಂದು ಶಿಕ್ಷಣ ನಮಗೆ ಸಿಕ್ಕ ನಾವು ಬಲಿಷ್ಠ ಆಗ್ತೀವಿ ರೀ. ಪಾಪ ಎಷ್ಟು ಆಗ್ತಾರೆ ಹಿಡಿವಲ್ಲ ಮುಸಲ್ಮಾನರು, ಅದ್ರ ಬಗ್ಗೆ ತಿರುಗಿಸೋದೇನಿಲ್ಲ. ನಮ್ಮೆಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗುವಂಗೆ, ನಮ್ಮೆಲ್ಲರಿಗೂ ಏನಪ್ಪ ತಾಂತ್ರಿಕ ಜ್ಞಾನ, ವೈಜ್ಞಾನಿಕ ಜ್ಞಾನ ಎಲ್ಲ ಸಿಗುವಂಥದ್ದು ಒಂದು ಶಿಕ್ಷಣ ಸಿಕ್ತಪ್ಪ ಅಂದ್ರೆ, ಒಂದು ಆರೋಗ್ಯ ಸಿಕ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ದೇಶ ತಾನ ಸಮೃದ್ಧ ಆಗ್ತದೆ. ಈ ಪ್ರಶ್ನೆ ಹೇಳೋದಿಲ್ಲ, ನೀವು ಯಾರಪ್ಪ ನಮಗೆ ಹೇಳೋರು ಅನ್ನೋಂಥ ಪ್ರಶ್ನೆ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ನಾವು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಒಂದು ಮಾತು, ನಮ್ಮ ಮೋಹನ್ ಭಾಗವತರು ಎಲ್ಲರಿಗೂ ಶಿಕ್ಷಣ ಮತ್ತು ಎಲ್ಲರಿಗೂ ಆರೋಗ್ಯ ಕೊಡಿಸುವಂಥದ್ದಾಗಬೇಕು. ಮತ್ತು ಹೆಣ್ಮಕ್ಳವರು ಮೀಸಲಾತಿ ಕೇಳ್ತಾ ಇದ್ದಾರೆ ತಮ್ಮ, ನಾವು 50% ಕೊಡಪ್ಪ ಅಂತೇಳಿ ಕೊಡಬೇಕು ಅವ್ರಿಗೆ. ಇದ್ರ ಬಗ್ಗೆ ಚಿಂತನೆ ಆಗಲಿ. ಯಾಕೆಂದರೆ ಸ್ತ್ರೀ ಸ್ವಾತಂತ್ರ್ಯ ನ ಅರ್ಹತೆ ಅನ್ನೋ ವಿಚಾರಕ್ಕೆ ಭಾಳ ಒತ್ತು ಕೊಡ್ತಿರಲ್ಲ. ಅದಕ್ಕೆ ಆ ಹೆಣ್ಮಕ್ಳು ಇವತ್ತು ಸ್ಪೋರ್ಟ್ಸ್ನಾಗೆ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಮಾಡಿಕೊಂಡ ಅದು ಇದ್ರ ಯಾರ ಈ ಒಂದು ಹಿನ್ನೆಲೆಯಲ್ಲಿ ಹತ್ಯೆಗಳಿಗೆ ಪ್ರಯತ್ನ ಮಾಡ್ತಾಯಿದ್ದಾರೋ ಅವ್ರ ವಿರೋಧ ಗೆದ್ದು ನಿಲ್ತಾ ಇದ್ದಾರೆ. ಅವ್ರ ವಿರೋಧ ಇವತ್ತು ಅದನ್ನೇನೋ ನಗರ ನಕ್ಸಲೈಟ್ ಮತ್ತೇನೋ ಒಂದು ಮುಚ್ಚಲಿಕ್ಕೆ ಹೋಗ್ಬೇಡ್ರಿ. ಅವ್ರ ನೋವುಗಳನ್ನು ನಾವು ಅರ್ಥ ಮಾಡಿಕೊಂಡು ಅವ್ರು ಪರಿಹಾರ ಕೊಡುವಂಥ ಕೆಲಸವನ್ನು ಮೋಹನ್ ಭಾಗವತರಂಥ ಹಿರಿಯರು ಮಾಡಿದರೆ ಇನ್ನೂ ನಮ್ಮಲ್ಲಿ RSS ಇನ್ನೂ ಎತ್ತರಕ್ಕೆ ಹೋಗುವಂಥ ಸಾಧ್ಯತೆಗಳು ಇದ್ದಾವೆ. ಆದರೆ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತದೆ. ನಾವು ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ. ಅದನ್ನು
ಅದಕ್ಕಾಗಿ ನಾವು ಇವತ್ತು ಅಷ್ಟು ನೀವು ಯಾರ್ರಿಪ್ಪ ನಮ್ಗೆ ಹೇಳೋರು ನಾವು ಹೇಳೋಕ್ಕೆ ಹೋಗೋದಿಲ್ಲ. ಅವ್ರು ಹೇಳಿದಾರೆ ತಮಗೆ ಅನಿಸಿದ್ದೇನೆ ಇದು ಹಿಂಗೆ ವಿಚಾರ ಮಾಡಿ ಇದು ಸರಿನಾ ಅಂತ ಸ್ವತಃ ಅವ್ರು ವಿಚಾರ ಮಾಡಲಿ ಅಂತ ಹೇಳ್ತಾ, ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಕು ಹೋಗ್ಬಾರ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.